ಲಿಯೋ ಬನ್ನಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಭಿರಾಮಿಯಲ್ಲಿ? ಅವಳು ಮನೇಲೇ ಇದ್ದಾಳೆ. ನಾನು ಆಫೀಸ್ನಿಂದ ಹೀಗೆ ಬಂದೆ, ಇನ್ನೂ ಮನೆಗೆ ಹೋಗಿಲ್ಲ. ಕುಡಿಯೋದಕ್ಕೇನಾದ್ರೂ ಕೊಡ್ಲಾ? ಅಯ್ಯೋ ಏನು ಬೇಡ. ನಾನಿಲ್ಲಿಗೆ ಒಂದು ವಿಷಯ ಮಾತಾಡಬೇಕು ಅಂತ ಬಂದೆ. ಹೇಳಿ ಲಿಯೋ. ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಆದರೆ ಬೇರೆ ದಾರಿ ಇಲ್ಲ. ಪರವಾಗಿಲ್ಲ, ಹೇಳಿ. ನನಗೀಗ ಅರ್ಜೆಂಟಾಗಿ 50,000 ರೂಪಾಯಿ ಬೇಕಿತ್ತು. ಆಫೀಸ್ನಿಂದ ನನಗೆ ಒಂದು ಇನ್ಸೆಂಟಿವ್ ಬರುತ್ತೆ, ಅದು ಬಂದ ಕೂಡಲೇ ಕೊಟ್ಬಿಡ್ತೀನಿ. ಇದನ್ ಕೇಳೋದಕ್ಕೆ ಇಷ್ಟೊಂದು ಸಂಶಯ ಪಟ್ರಾ? ಏನೇ ಆದ್ರೂ ನಾವು ಚಿಕ್ಕಂದಿನಿಂದ ಫ್ರೆಂಡ್ಸ್ ಅಲ್ವಾ? ಒಂದೇ ಊರವರು, ಒಂದೇ ಸ್ಕೂಲಲ್ಲಿ ಓದಿದ್ವಿ. ಕೊಡ್ತೀನಿ, ಅರ್ಜೆಂಟ್ ಏನು? ಮಗು ಸ್ಕೂಲ್ನವರು. ಓ, ಒಂದು ನಿಮಿಷ. ಅದು ದುಡ್ಡು ಅಷ್ಟೊಂದಿಲ್ಲ. ಚೆಕ್ ಹಾಕಿ ಕ್ಯಾಶ್ ತಗೋತಿಯಲ್ಲ? ಥ್ಯಾಂಕ್ ಯು. ಮೆನ್ಷನ್ ನಾಟ್. ನಾನು ಬರ್ತೀನಿ. ಗುಡ್ ಗುಡ್ ನೈಟ್. ಆಹಾ, ಇವತ್ತು ಬೇಗ ಬಂದ್ಬಿಟ್ಟಿದ್ದೀರಾ? ಏನು, ಯಾವ ಟೆನ್ಷನ್ಸು ಇಲ್ವಾ ಇವತ್ತು? ಏನು ಹಾಕೋತಿದೀಯ ಮುಖಕ್ಕೆ? ಮೊದಲೋಗಿ ಮುಖ ತೊಳ್ಕೊಂಡು ಬಾ. ನಿನ್ನ ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ನೇ ಕಾಣಿಸ್ತಿಲ್ಲ. ನೋಡೋದಕ್ಕೆ ದೆವ್ವದ ಥರನೇ ಕಾಣಿಸ್ತಿದ್ದೀನಲ್ವಾ? ನಿಮ್ಗೆ ಈ ಎಕ್ಸ್ಪ್ರೆಷನ್ನೇ ಕರೆಕ್ಟು. ಪಿಂಕಿ ಮಲ್ಗದ್ಲಾ? ಹಾ, ಅವಳು ಆಗ್ಲೇ ಮಲ್ಕೊಂಬಿಟ್ಲು. ತಲೆನೋವು ಅಂತ ಅಂತಿದ್ಲು. ಓದೋದಕ್ಕೆ ಮಾತ್ರ ಸೋಂಬೇರಿ ಅವಳು. ಕ್ಯಾಶ್ ಎಲ್ಲ ರೆಡಿ ಆಯ್ತೇನ್ರಿ? ಅದನ್ನೇ ಕೇಳಬೇಕು ಅನ್ಕೊಂಡೆ. ನಿನ್ನ ಆಫೀಸ್ನಲ್ಲಿ ಯಾರನ್ನೂ ಕೇಳಲಿಲ್ವಾ? ನಾನು ಯಾರನ್ನೂ ಕೇಳಲಿಲ್ಲ, ಕೇಳೋದೂ ಇಲ್ಲ. ಏನೇ, ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಕ್ಯಾಶ್ ಎಲ್ಲೋ ಅರೇಂಜ್ ಆಗಿರ್ಬೇಕು. ಅರೇಂಜ್ ಮಾಡಿದ್ದೀನಿ ಅನ್ಕೋ, ಬಟ್ ಚೆಕ್. ಏನ್ ಲಿಯೋ ಇದು? ಇದು ತಪ್ಪು. ಛೇ, ಈಗ ಅವಳ ಮುಖ ನಾನು ಹೇಗ್ ನೋಡ್ಲಿ? ತಪ್ಪೇನಿದೆ, ಅರ್ಜೆಂಟ್ ಇರೋದಕ್ಕೆ ತಗೊಂಡಿದ್ದೀನಿ. ಏನ್ ಅರ್ಜೆಂಟು? ಅವಳೇನ್ ನಿಮ್ ರಿಲೇಟಿವಾ? ಹೋಗ್ ಅವಳ ಹತ್ರ ಸಾಲ ಮಾಡಿದಿರಲ್ಲ. ನೀವ್ ಕೇಳಿದ ತಕ್ಷಣ ಅವಳು ಚೆಕ್ ಬರೆದು ಕೊಟ್ಬಿಡ್ತಾಳಾ? ನೀವೇನು ಅವಳ ಗಂಡನ? ಏನವಿ, ಏನೇನೋ ಮಾತಾಡ್ತೀಯಾ? ನಾನು ಅವ್ರನ್ನ ಹೆಲ್ಪ್ ಕೇಳಿದ್ದೀನಿ, ಅವ್ರು ಮಾಡಿದ್ದಾರೆ. ಏನೇನೋ ಮಾತಾಡ್ತೀಯಲ್ಲ? ಅಲ್ಲ ರೀ, ಅವಳ ಪರ ಯಾಕೆ ವಹಿಸ್ತಾ ಇದ್ದೀರಾ? ನಮ್ಗೇನು ಅವಳು ದುಡ್ಡು ಬೇಡ. ಇದನ್ ಫ್ರೀಯಾಗಿ ಕೊಟ್ಟಿಲ್ಲ ಕಣೆ, ಸಾಲ ಕೊಟ್ಟಿರೋದು. ಅವಳು ಹೇಗ್ ಕೊಟ್ಟಿದ್ರು ಸರಿ, ನಮಗೆ ಅವಳ ಜೊತೆ ಯಾವ್ದೇ ಡೀಲಿಂಗ್ಸ್ ಬೇಕಾಗಿಲ್ಲ. ಇದನ್ನ ತಗೊಂಡೋಗಿ ವಾಪಸ್ ಕೊಡಿ. ನೀನ್ ಏನ್ ಮಾತಾಡ್ತಿದ್ಯಾ ಅಭಿ? ಅವ್ರ ಏನಾದ್ರು ತಪ್ಪು ತಿಳ್ಕೊಂಡ್ರೆ? ಅವಳು ಏನೇ ಅನ್ಕೊಂಡ್ರು ಪರವಾಗಿಲ್ಲ ರೀ. ನಿಮ್ಗಾಗಲ್ಲ ತಾನೇ? ನಾನೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಅದ್ ಸರಿ, ಏನೇ ನಿನ್ ಸಮಸ್ಯೆ? ಹಾಯ್. ಏನು ಈ ಟೈಮಲ್ಲಿ ಬಂದಿದ್ಯಾ? ಒಳಗ್ ಬಾ. ಇಲ್ಲ ಪರವಾಗಿಲ್ಲ, ಕಿಚನಲ್ಲಿ ತುಂಬಾ ಕೆಲಸ ಇದೆ. ಏನ್ ವಿಷಯ? ನಾನು ಈ ಚೆಕ್ನ ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಲಿಯೋ ಗೊತ್ತಿಲ್ಲದೆ ಕೇಳಿದ್ದಾರೆ, ನನ್ನ ಹತ್ರ ದುಡ್ಡಿತ್ತು ಆಕ್ಚುಲಿ. ಓ, ಪರವಾಗಿಲ್ಲ, ನನ್ಗೇನೀಗ ಅರ್ಜೆಂಟ್ ಇಲ್ಲ, ಆಮೇಲೆ ಕೊಡಿ, ಪರವಾಗಿಲ್ಲ. ಬೇಡ ಚಂದ್ರ, ಸುಮ್ಮನೆ ಯಾಕೆ? ನಾನೀಗ ಹೊರಡ್ತೀನಿ. ಶಾಂತಲಾ, ಅರ್ಜೆಂಟಾಗಿ ನೋಡ್ಬೇಕು ಅಂದ್ರೆ? ಹೇಯ್, ಟೆನ್ಷನ್ ಆಗೋವಂಥದ್ದೇನೂ ಇಲ್ಲ ಬಿಡು. ನಿನ್ನೆ ರಾತ್ರಿ ನಾನು ನಿನ್ ಕೊಟ್ಟಿದ್ದ ಚೆಕ್ಕು ನಿನ್ ಹೆಂಡತಿ ಆಗ್ಲೇ ವಾಪಸ್ ಕೊಟ್ಬಿಟ್ಲು. ಅದು ಅವಳ ಹತ್ರ ದುಡ್ಡಿದೆ ಅಂತ ಹೇಳಿದ್ರು. ಅಷ್ಟು ಅರ್ಜೆಂಟ್ ಇಲ್ದೇ ಇದ್ದಿದ್ರೆ ನೀನ್ ನನ್ನ ಹತ್ರ ಬರ್ತಿರ್ಲಿಲ್ಲ ಅಂತ ಗೊತ್ತು. ನಿನ್ ಹೆಂಡತಿಗೆ ಇದು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅಯ್ಯೋ, ಹಾಗೇನೂ ಇಲ್ಲ. ಪರವಾಗಿಲ್ಲ ಬಿಡು, ಕ್ಯಾಶ್ ತಗೊಂಡ್ ಬಂದಿದ್ದೀನಿ. ನಿನ್ ಹೆಂಡತಿ ಹತ್ರ ಹೇಳ್ಬಾರ್ದಾಗಿತ್ತು. ನಿನಗ್ ಪ್ರಾಬ್ಲಮ್ ಅಂದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ. ಒಂದ್ ಟೈಮಲ್ಲಿ ಇದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ಅಯ್ಯೋ ಬೇಡ, ನಾನು ಬೇರೆ ಯಾರ ಹತ್ರನಾದ್ರೂ ಕೇಳ್ತೀನಿ. ಯಾಕೆ? ನಿನ್ ಹೆಂಡತಿಗೆ ಭಯ ಪಡ್ತಿದ್ಯಾ? ನಾನ್ ಹೇಳ್ತಿದ್ದೀನಲ್ಲ, ನಿನ್ ಹೆಂಡತಿಗೆ ಈ ವಿಷಯನ ಹೇಳ್ಬೇಡ ಅಂತ. ಒಂದ್ ಹುಡುಗಿ ಕಾಂಪ್ಲೆಕ್ಸು ನನಗೂ ಕೂಡ ಚೆನ್ನಾಗ್ ಗೊತ್ತು. ಆಗಾಗ ನಾನು ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ಮಾಡ್ತಿರ್ತೀನಲ್ಲ. ಟೇಕ್ ಇಟ್, ತಗೋ. ಓಕೆ ಸರಿ, ನಾನು ಬರ್ತೀನಿ.
5.3% ಆಫ್ 80 ಲ್ಯಾಕ್ಸ್, 5.3% ಆಫ್ 40 ಲ್ಯಾಕ್ಸ್. ಅವೆರಡೂ ಓಕೆ. ಸೆಪ್ಟೆಂಬರ್ 2020ಲೇನೋ 1.3C, ಅದೇನದು? ಅದರಲ್ಲೊಂದು ಸಮಸ್ಯೆ ಇದೆ. RBI ಹೊಸ ರೂಲ್ನ ವೆರಿಫೈ ಮಾಡಬೇಕು. ಓ, ಹಲೋ, ಲಿಯೋ ಸ್ಪೀಕಿಂಗ್. ಹೂ ಇಸ್ ದಿಸ್? ಸರ್, ನಾನು ಟೊಯೋಟೋ ಶೋರೂಮಿಂದ ಮಾತಾಡ್ತಿದ್ದೀನಿ. ನನ್ನ ಹೆಸರು ರಾಜೇಶ್ ಅಂತ. ಹಾಂ, ಹೇಳಿ, ಏನು ವಿಷಯ? ನಿಮ್ಮ ವೈಫು ಗಾಡಿ ನೋಡಿ ಹೋಗಿದ್ದಾರಲ್ವಾ ಸರ್, ಆ ಆಫರ್ ನಾಳೆವರೆಗೂ ಇದೆ ಸರ್. ನನ್ನ ನಂಬರ್ನ ಯಾರು ನಿಮಗೆ ಕೊಟ್ಟಿದ್ದು? 1 ಮಿನಿಟ್ ಸರ್. ಅಭಿರಾಮಿ ಮೇಡಮ್ ನಿಮ್ಮ ವೈಫ್ ಅಲ್ವಾ ಸರ್? ಎಸ್. ಮೇಡಮ್ ಅವರೇ ನಿಮಗೆ ಫೋನ್ ಮಾಡಿ ಅಂತಂದರು. ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಅಯ್ಯೋ, ಇವಾಗ ಬರ್ತೀರಾ? ಇದು ನಿಮ್ಮ ನಂಬರೇ ಅಲ್ವಾ? ನಾನೇ ಕಾಲ್ ಮಾಡ್ತೀನಿ ನಿಮಗೆ. ಓಕೆ ಸರ್. ಯಾರು? ಇಲ್ಲ, ಇದು ಬೇರೆ ಕೇಸ್. ಸರಿ ಲಿಯೋ, ಹಾಂ, ನೀವು ಇದನ್ನು ಸಾರ್ಟ್ ಮಾಡಿಟ್ಟಿರಿ. ಓಕೆ. ಅದಾದಮೇಲೆ ಇದನ್ನು ವರ್ಕೌಟ್ ಮಾಡಿ ನೋಡೋಣ. ನಾನು ಆ್ಯನಿವರ್ಸರಿ ಪಾರ್ಟಿ ಬಗ್ಗೆ ಮರ್ತು ಬಿಡಬೇಡಿ. ಡೆಫಿನೆಟ್ಲಿ ಕರೆಕ್ಟ್ ಟೈಮಿಗೆ ಬಂದುಬಿಡ್ತೀನಿ. ಓಕೆ. ಅಭಿ, ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ನಿನಗೇನಾದರೂ ಹುಚ್ಚ? ಈಗೇನಾಯ್ತು? ನಾನೇನ್ ತಪ್ಪು ಮಾಡಿದೆ? ತಪ್ಪಲ್ಲ, ಆದರೆ ನಮ್ಮ ಪರಿಸ್ಥಿತಿ ಗೊತ್ತಲ್ವಾ? ಸರಿ, ಹಾಗಿದ್ರೆ ನೀವೇ ಹೇಳಿ. ಒಂದ್ ಒಳ್ಳೆ ಕಾರ್ ತಗೊಳ್ಳೋದು ಈ ಕಾಲದಲ್ಲಿ ಅಷ್ಟೊಂದ್ ದೊಡ್ಡ ತಪ್ಪ? ಹಾಗಲ್ಲ ಕಣೆ, ಈಗಿರೋ ಸಿಚುವೇಶನಲ್ಲಿ ಇದೆಲ್ಲ ಬೇಕಿತ್ತಾ? ನಂಗೆ ಗೊತ್ತು. ನಾನು ಸುಮ್ಮನೆ ಎನ್ಕ್ವೈರಿಗೆ ತಾನೇ ಹೋಗಿದ್ದಿದ್ದು. ಅದಕ್ಕೆ ಇಷ್ಟೊಂದು ದೊಡ್ಡ ಸೀನ್ ಆಗ್ಬೇಕಾ? ನಮ್ಮಂತವ್ರು ಹೋಗಿ ನೋಡಿ ತಗೊಳ್ಳೋದಕ್ಕೆ ತಾನೇ ಶೋರೂಮ್ ಅಂತ ಇರೋದು. ಅಯ್ಯೋ ಅಭಿ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಸದ್ಯಕ್ಕೆ ನಮ್ಗೆ ಯಾವ ಹೊಸ ಕಾರು ಬೇಡ. ಲಿಯೋ, ನೀವು ಸುಮ್ಮನೆ ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಬಿ ಪ್ರಾಕ್ಟಿಕಲ್. ನನಗೆ ಹೇಳಬೇಕು ಅನಿಸ್ತು ಅಷ್ಟೇ. ಮಗು ಬಂತು ನೋಡು. Oh God. Are you safe? Anything happened? Oh my God. ಅಯ್ಯೋ, ಏನಾಯ್ತು? ಏನಾದ್ರೂ ಆಯ್ತಾ? ಏನೂ ಆಗಲಿಲ್ಲ ಅಲ್ವಾ? ಗಾಯ ಏನೂ ಆಗಲಿಲ್ಲ ಅಲ್ವಾ? ಇಲ್ಲ, ಏನೂ ಆಗಿಲ್ಲ. ಕಾಲಲ್ಲಿ ಗಾಯ ಆಗಿರೋ ಹಾಗಿದೆ. ಇಲ್ಲ, ಪರವಾಗಿಲ್ಲ. ನಿಮ್ಮ ದಿನ ಚೆನ್ನಾಗಿತ್ತು. ಹಿಂದೆಯಿಂದ ಗಾಡಿ ಏನೂ ಬಂದಿಲ್ಲ. ಥ್ಯಾಂಕ್ ಗಾಡ್, ನಥಿಂಗ್ ಹ್ಯಾಪನ್ಡ್. ಪರವಾಗಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹೌದು, ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೇದೇ. ಬೇಡ ಬೇಡ. ಇದರಲ್ಲಿ ಯಾವ ಕನ್ಫ್ಯೂಷನ್ನು ಬೇಡ. ನಾವು ಹೋಗಿ ಚೆಕ್ ಸರ್, ಮಾಡ್ತೀವಿ. ಹೇಳ್ತಿರೋದು ಕರೆಕ್ಟು. ಗಾಡೀಲಿ ಕೂತ್ಕೊಳ್ಳಿ ನೀವು. ಸರ್, ನಿಮ್ಮ ಹೆಸರು? ಮಾಧವ್ ದಾಸ್. ನಂಬರ್ ಹೇಳಿ ಸರ್. 69847582. ನನ್ನ ಕ್ಯಾರಿ ಬ್ಯಾಗ್. ಕಮ್, ಬೇಗ ನಾವು ಹೋಗ್ರಮ್ಮ. ಹೋಗೋಣ. Come. ರೈಟಾಗಿ ಹೋದ್ರೆ ಹಾಸ್ಪಿಟ್ಲ ಸರ್. Abhirami. Nice name. Are you working? ಎಸ್, ಹೈಟ್ಸ್ ಅಲ್ಲಿ. Oh, very good. ಪ್ಲೀಸ್, ನಾವು ಹಾಸ್ಪಿಟ್ಲಿಗೆ ಹೋಗೋದು ಬೇಡ. ನನಗೇನೂ ಏಟಾಗಿಲ್ಲ. ಮುಂದೆ ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ಆಗ ನನಗೆ ತುಂಬ ಟೆನ್ಷನ್ ಆಗುತ್ತಲ್ವಾ? ಇಲ್ಲ, ಏನೂ ಆಗೋದಿಲ್ಲ. ನಾನು ಇಲ್ಲೇ ಎಲ್ಲಾದರೂ ಇಳಿತೀನಿ. ಆರ್ ಯು ಶ್ಯೂರ್? ಹ್ಞೂ. ಏನದು? ಸ್ಯಾರಿ. ನೋಡ್ತೀನಿ ಕೊಡಿ. ಇದನ್ನು ನೀವು ಬಳಸಕ್ಕಾಗಲ್ಲ. ವಿ ಕ್ಯಾನ್ ಬೈ ಅನದರ್ ಒನ್. ಅಯ್ಯೋ, ಬೇಡ. ಅಭಿರಾಮಿ, ನನ್ನ ಸ್ಟ್ರೇಂಜರ್ ಥರ ನೋಡಬೇಡಿ. ಅಷ್ಟೇ ಅಲ್ಲ, ನನ್ನ ಸ್ಪೀಡು ಸ್ವಲ್ಪ ಜಾಸ್ತಿ ಇತ್ತು. ಟು ಬಿ ಫ್ರ್ಯಾಂಕ್, ನನ್ನ ಒಂದು ಮಿಸ್ಟೇಕಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇಟ್ ಹ್ಯಾಪನ್ಡ್. ಗುಡ್. ವೆಲ್ಕಮ್ ಸರ್. ಹಲೋ ಸರ್, ಅಲ್ವಾ?
ಯಾ ಅಲ್ಲಿದೆ ನೋಡಿ ಸರ್. ಹಾಯ್, ಸ್ಯಾರಿ ತೋರ್ಸಮ್ಮ. ಅದೇ ಈ ಸ್ಯಾರಿ ಅದನ್ನ ತೆಗಿರಿ. ಹಾಂ, ವೆಯ್ಟ್ಲೆಸ್ ಬೇಕಲ್ವಾ? ನೈಸ್. ಈ ಕಲರ್ ನೋಡಿ ಇದಲ್ಲ ಆ ಸರ್. ಸ್ಯಾರಿ, ಅದು ಆ ಸ್ಯಾರಿನೇ. ಈ ಸೀರೆನಾ? ಇದೀಗ ಟ್ರೆಂಡಿಂಗ್ ಸ್ಯಾರಿ ಸರ್. ಈ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಅಭಿರಾಮಿ, ಇದು ಹೇಗಿದೆ? ವೆರಿ ನೈಸ್. ಇಷ್ಟ ಆಯ್ತಾ? ಇಷ್ಟ ಆಯ್ತು, ಆದ್ರೆ ಇದ್ರ ಪ್ರೈಸ್ ಇದು ಸ್ವಲ್ಪ ಕಾಸ್ಟ್ಲಿನೇ. ಓಹ್, ಕಾಸ್ಟ್ಲಿ ಅಂದರೆ 1 ಲ್ಯಾಕ್, ನೋ ಸರ್, 2 ಲ್ಯಾಕ್? ಜಸ್ಟ್ 50. ಓಹ್, ಓಕೆ. ಸರ್, ಇದು ನಂಗೆ ಬೇಡ. ನಾನು ತಗೊಂಡಿದ್ದೆ. ಓ ಪ್ಲೀಸ್, ಅಭಿರಾಮಿಗೆ ಇಷ್ಟ ಆಯ್ತಲ್ವಾ, ತಗೊಳ್ಳಿ ಅದನ್ನ. ಅಯ್ಯೋ, ಬೇಡ ಸರ್. ವೈ? ಟೆಲ್ ಮಿ ವೈ. ಪ್ಲೀಸ್, ನೋ ಫಾರ್ಮಾಲಿಟೀಸ್. ಒಂದು ವಿಷಯ ಇಷ್ಟ ಆಯಿತು ಅಂದರೆ ಡೋಂಟ್ ಬಾದರ್ ಅಬೌಟ್ ಪ್ರೈಸ್ ಆ್ಯಂಡ್ ಅದರ್ ಥಿಂಗ್ಸ್. ಓಕೆ, ಥ್ಯಾಂಕ್ ಯು. ಅದನ್ನು ಪ್ಯಾಕ್ ಮಾಡಿ. ಓಕೆ ಸರ್. ಅಭಿರಾಮಿ, ನೀವು ಮ್ಯಾರಿಡಾ? ಹಾ, ಹೌದು. ಹಸ್ಬೆಂಡ್? ಹಿ ವರ್ಕ್ಸ್ ಇನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್. ನಿಮಗೆ ಭಯ ಆಗ್ತಿದೆ ಅಲ್ವಾ? ನಾನು ಕೇಳಿದ್ದಕ್ಕೇನು ಹೇಳೇ ಇಲ್ಲ. ಅಯ್ಯೋ, ಹಾಗೇನೂ ಇಲ್ಲ. ಹಾಗಾದರೆ ಅದೇನೆ. ಹೇಳಬೇಡಿ. ಮಕ್ಕಳು? ಒಬ್ಳು ಮಗಳಿದ್ದಾಳೆ, UKG. ಇದು ಸುಳ್ಳು ತಾನೆ? ಅಯ್ಯೋ, ಖಂಡಿತ ಇಲ್ಲ. ಇಟ್ ಇಸ್ ಟ್ರೂ. ನೋಡಿದ್ರೆ ಹಾಗನ್ಸಲ್ಲ. ಇಟ್ಸ್ ಮೈ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು ಸರ್. ಅಭಿರಾಮಿ, ಯಾವ ಪರ್ಫ್ಯೂಮ್ ನೀವು ಯೂಸ್ ಮಾಡೋದು? ಐಸ್ ಬೆರೋ. ಓಹ್, ಅನಿಸಿತ್ತು. ಕ್ರೇಜ್ ಇದೆಯಾ ಪರ್ಫ್ಯೂಮ್ಸ್ ಅಂದರೆ? ಸಪೋಸ್ ಆ ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದ್ರೆ ಏನು ಹೇಳ್ತೀರಾ? ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂತಾನೋ ಇಲ್ಲ ಅಂತಾನೋ? ಹೋಗಿದ್ದೆ ಅಂತ ಹೇಳ್ತೀನಿ. ಅದು ಸುಳ್ಳು ಹೇಳ್ದಂಗಲ್ವಾ? ಓಕೆ, ಇಲ್ಲ ಅಂತ ಹೇಳಿದ್ರೆ ಸರಿ ಇರೋದಿಲ್ಲ. ಇಷ್ಟ ಇಲ್ಲದೆ ಇರೋ ಸತ್ಯವನ್ನ ಹೇಳ್ದೇ ಇರೋದೇ ಒಳ್ಳೇದಲ್ವಾ? ಏನಂತೀರಾ? ಸರ್, ನಾನು ಇಲ್ಲೇ ಇಳ್ಕೊಂತೀನಿ. ಇಲ್ಲ. ಇಲ್ಲಿ ಇಳ್ಕೊಂಡ್ರೆ ಆಟೋ ಸಿಗತ್ತೆ, ಅದಕ್ಕೆ. ಓಹೋ, ಹ್ಮ್. ಥ್ಯಾಂಕ್ ಯು ಸರ್. ಇದು ನನ್ನ ಕಾರ್ಡ್. ಅಭಿರಾಮಿ, ನಿಮ್ಮ ನಂಬರ್? ನಾನು ಕಾಲ್ ಮಾಡ್ತೀನಿ. ಓಹ್, ಓಕೆ. Dear friends, come and enjoy your delicious treat. ಕನ್ನಡದಲ್ಲೇ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗ್ತಿತ್ತು. Abhirami, come. ಬನ್ನಿ 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 ಬೇಗ. ಪಿಂಕಿ, ಏನಮ್ಮ ಹಾಗೆ ಓಡ್ತಾ ಇದ್ಯಾ?
ತಗೊಂಡಿದ್ಯಾ? ಹೌ ಬ್ಯೂಟಿಫುಲ್ ಅಭಿರಾಮಿ. ಎಲ್ಲಿ ತಗೊಂಡೆ? ಕಲ್ಯಾಣ್ ಸ್ಯಾರೀಸ್. ಎಲ್ಲಿ ಈ ಕಡೆ ತಿರುಗು. ಎಷ್ಟು ತಗೊಂಡ್ರಿ? 15,000. 15,000. ಯಾಕೆ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ ಯಜಮಾನ್ರು ಈ ತರ ಕಾಸ್ಟ್ಲಿ ಗಿಫ್ಟ್ ನ ಕೊಡ್ಸಲ್ಲ. ಒಂದೇ ದಿನ 2 ಫಂಕ್ಷನ್ ಇದ್ರೆ ಇದೇ ಸೀರೆ ಹಾಕು ಅಂತ ನಮ್ ಯಜಮಾನ್ರು ಹೇಳ್ತಾರೆ. ನೀನ್ ತುಂಬಾ ಲಕ್ಕಿ. ತುಂಬಾ you. ಚೆನ್ನಾಗಿದೆ. ಈ ಬಾರ್ಡರ್ ಕೂಡ ಚೆನ್ನಾಗಿದೆ. ಆದ್ರೂ ಅಭಿರಾಮಿ, ನೀನ್ ಏನ್ ಸೀರೆ ಉಟ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ. ಸೂಪರ್ ಆಗಿದೆ. ಸೂಪರ್ ಆಗಿ ಇಲ್ದೇ ಇರತ್ತಾ? ಉಟ್ಕೊಂಡಿರೋದು ಯಾರು? ಹಾ ಫ್ರೆಂಡ್ಸ್, ಬನ್ನಿ ಬನ್ನಿ ಊಟ ಮಾಡೋಣ. ವೇಟಿಂಗ್ ಫಾರ್ ಯು. ಊಟಕ್ಕೆ ಬಾ. ಲೇ ಎಣ್ಣೆ ಇಲ್ಲೋ? ಅದನ್ನೆಲ್ಲ ಸ್ವಲ್ಪ ಲೇಟ್ ಆಗಿಟ್ಟಿದ್ದೀನಿ. ಲೇಟ್ ಆಯ್ತು ಕಣೋ, ಹೋಗೋಣ ಬಾ. ಮತ್ತೆ ಇನ್ನೊಂದು ವಿಷಯ, ಎಲ್ಲರೂ ಟೈಟ್ ಆಗಿರ್ತಾರೆ, ಅದಕ್ಕೆ ಡ್ರಾಪ್ ಮಾಡೋದಕ್ಕೆ ರಾಜೇಶ್ ಗಾಡಿಗೆ ಹೇಳಿದ್ದೀನಿ. ವೆರಿ ಗುಡ್. ಹಾಗಿದ್ರೆ 2 ರೌಂಡ್ ಎಕ್ಸ್ಟ್ರಾ ಹಾಕ್ಬೋದು. ಏನಂತೀಯ? ಓನ್ಲಿ 2 ರೌಂಡ್ಸ್. 2 ರೌಂಡ್ಸ್ ಅಷ್ಟೇ. ಹೋಗೋಣ. ಸರಿ ಬಾ. ಅಭಿರಾಮಿ ಉಟ್ಕೊಂಡಿರೋ ಸೀರೆನ ನೋಡಿದ್ರಾ ನೀವು? ತುಂಬಾ ಚೆನ್ನಾಗಿತ್ತಲ್ವಾ? ಹಾ, ಪರವಾಗಿಲ್ಲ. ಪರವಾಗಿಲ್ಲ ಅಂದ್ರೆ ನಿಜವಾಗ್ಲೂ ಚೆನ್ನಾಗಿತ್ತು. 15,000 ಅಂತೆ. ಲಿಯೋನ ನೋಡಿ ಕಲ್ತ್ಕೊಳ್ಳಿ. ಯಜಮಾನ್ರಂದ್ರೆ ಹಾಗಿರ್ಬೇಕು. ಏಯ್, ಅವಳು ಕೂಡ ಜಾಬಿಗೆ ಹೋಗ್ತಿದ್ದಾಳೆ, ನಮ್ಮ ಹಾಗಲ್ಲ. ಓ, ಆತರ ಏನೂ ಇಲ್ಲ. ಆತರ ಮನ್ಸಿದ್ರೇನೆ ಸಾಕು. ಓಹೋ, ಸರಿ. ನಿನಗೂ ಆ ಥರ ತಂದ್ಕೊಟ್ರೆ ಖುಷಿ ಆಗತ್ತೆ ಏನೋ? ಓ, ಇದಕ್ಕೇನ್ ಕಮ್ಮಿ ಇಲ್ಲ. ಹೇಯ್, ಸುಮ್ಮನೆ ಮಾತಾಡ್ತಾ ಕೂತ್ಕೋಬೇಡ. ಪಿಂಕಿ ಮಲ್ಕೊಂಡ್ಲಾ? ಏನಬಿ ಇದೆಲ್ಲ? ಬಾ ಬೇಗ ಇಲ್ಲಿ ಸ್ವಲ್ಪ ನೋಡು. ಹೇಗಿದೆ ಇದು? ಇಷ್ಟು ದಿನ ಅದನ್ನ ನೀನೇ ತಾನೇ ಉಟ್ಕೊಂಡಿರೋದು. ಅದಲ್ಲ ರೀ, ಇವಾಗ ಹೇಳಿ, ನಾನ್ ಚೆನ್ನಾಗಿದ್ದೀನಾ? ಚೆನ್ನಾಗೇ ಇದೆ. ಓಹೋ ಸರಿ. ರೇಟ್ ಎಷ್ಟಿರ್ಬೋದು ಹೇಳಿ? ಒಂದು 6,000 ಇರ್ಬೋದು. ಯೋಚನೆ ಮಾಡಿ ಹೇಳಿ. 2,000, 3,000, 4,000, 6,000ನೇ. ಶೋರ್? ಆಮೇಲೆ ಚೇಂಜ್ ಮಾಡ್ಬಾರ್ದು? ಏಯ್, ಕನ್ಫರ್ಮ್. ಎಷ್ಟು ಅಂತ ಹೇಳಲಾ? 3,500. 3,500 ಓನ್ಲಿ? ಓ, ಒಳ್ಳೆ ಲಾಭನೇ ಆಯ್ತಲ್ವಾ? ನಿಜ ಅಲ್ವಾ? ಇದನ್ನ ಬಾರ್ಗೇನ್ ಮಾಡಿ ಕೊಂಡ್ಕೊಂಡೆ. ಬಾರಲ್ಲೂ ಕೂಡ ಬಾರ್ಗೇನ್ ಇದ್ರೆ ಜಮಾಯಿಸ್ಬಿಡ್ಬೋದು. ಎಷ್ಟು ದಿನ ಆಯ್ತು ಗೊತ್ತಾ ನೀವು ನಂಗೆ ಕಾಂಪ್ಲಿಮೆಂಟ್ ಕೊಟ್ಟು. ಐ ಆಮ್ ವೆರಿ ಹ್ಯಾಪಿ. ಇದಕ್ಕೆ ಬದಲಾಗಿ ನಾನು ನಿಮ್ಗೇನ್ ಕೊಡ್ಲಿ? ಏನ್ ಕೊಡ್ತೀಯಾ ಹೇಳು? ಏನು ಬೇಡ್ವಾ? ಬೇಡ್ವಾ? ಅಟ್ ಎ ಟೈಮ್ 1 ಜಾಬ್. ಏನು? ಒಂದ್ ಕೆಲಸ ಮಾಡುವಾಗ ಇನ್ನೊಂದು ಕೆಲಸ ಮಾಡಬಾರ್ದಲ್ವಾ?